ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ IQ Neo 10 ಮೊಬೈಲ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಿದ್ದೀನಿ. ಈ ಒಂದು ಮೊಬೈಲ್ ಗೇಮರ್ಸ್ ಗೆ ಅಂತ ಹೇಳಿ ಮಾಡಿಟ್ಟಿರುವಂತಹ ಮೊಬೈಲ್ ಅಂತ ಹೇಳ್ಬೋದು. ಒಂದು 30,000 ಒಳಗಡೆ ಒಂದು ಒಳ್ಳೆಯ ಮೊಬೈಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನೋಡ್ತಿದ್ರೆ ಅಂತ ಹೇಳಿದ್ರೆ ಖಂಡಿತ ಈ ಒಂದು ಮೊಬೈಲ್ ಅನ್ನ ನೀವು ಆದ್ರೆ ಆಪ್ಷನ್ ಆಗಿ ಇಟ್ಕೊಳ್ಬಹುದು. ಸೊ ಈ ಒಂದು ಮೊಬೈಲ್ ನಲ್ಲಿ ಏನೇನ್ ಚೆನ್ನಾಗಿದೆ ಏನೇನ್ ಚೆನ್ನಾಗಿಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೊ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ. ಸೊ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಈ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ನೋಡ್ತಿದ್ರೆ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅವರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಬಾಕ್ಸ್ ಅನ್ನ ಗಮನಿಸಿದ್ರ, ಬಾಕ್ಸ್ ನ ಮೇಲೆ ನಿಮ್ಗಾದ್ರೆ IQ Neo 10 ಅಂತ ಆದ್ರೆ ಇರುವಂತದ್ದು ಇಲ್ಲದೆ ಗಮನಿಸಿದ್ರ IQ Neo 10 ಅಂತ ಹೇಳಿ. ಸೊ ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ ನಾವಾದ್ರೆ. ಸೊ ಬಾಕ್ಸ್ ಅನ್ನು ಓಪನ್ ಮಾಡಿದೀವಿ ಅಂತ ಹೇಳಿದ್ರೆ ಸೊ ಫಸ್ಟ್ ಅಲ್ಲಿ ನಮ್ಗಾದ್ರೆ ಮೊಬೈಲ್ ಹತ್ರ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಜಾಗದಲ್ಲಿ. ಸೊ ಮೊಬೈಲ್ ಅನ್ನ ತೆಗಿಯೋಣ. ಸೊ ಫಸ್ಟ್ ಅಲ್ಲಿ ನಮಗೆ ಮೊಬೈಲ್ ಹತ್ರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮೊಬೈಲ್ ಅನ್ನ ಮತ್ತೆ ನೋಡೋಣ. ಹಾಗೆ ಒಂದು ಜಾಗದಲ್ಲಿ ಒಂದು ಕ್ವಾಲಿಟಿ ಆದಂತಹ ಕೇಸ್ ಆದ್ರೆ ನಾವು ಗಮನಿಸಬಹುದು. ಇಲ್ಲಿ ತಗೊಂಡಿದ ತಕ್ಷಣ ಕೇಸು ಸಹ ನಾವು ಔಟ್ಸೈಡ್ ತಗೊಳ್ತಿರ್ತೀವಿ. ಆದ್ರೆ ಒಂದು ಬಾಕ್ಸ್ ಅಲ್ಲೇ ಕೇಸ್ ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಕೇಸ್ ಆದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಒಂದು ಜಾಗದಲ್ಲಿ IQ Neo 10 ಆರ್ದು ಕ್ವಿಕ್ ಸ್ಟಾರ್ಟ್ ಗೈಡ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ವಾರಂಟಿ ಕಾರ್ಡ್ ಸಹ ಸಿಗುತ್ತೆ ಬಾಕ್ಸ್ ಅಲ್ಲಿ ನಿಮಗೆ. ಅದೇ ರೀತಿ ಒಂದು ಸಿಮ್ ಸ್ಲಾಟ್ ಆದ್ರೆ ಇರುವಂತದ್ದು, ಸಿಮ್ ಅನ್ನ ರಿಮೂವ್ ಮಾಡಿ ಸಿಮ್ ಹಾಕೊಳ್ಳಿಕ್ಕೆ ಒಂದು ಸಿಮ್ ಸ್ಲಾಟ್ ಸಹ ನೀಡಿರುವಂತದ್ದು. ಹಾಗೆ ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಇದಾದ್ರೆ 80 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಆದ್ರೆ ಆಗಿರುತ್ತೆ. ಅದೇ ರೀತಿಯಾಗಿ C ಟೈಪ್ ಕೇಬಲ್ ಆದ್ರೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ಸ್ಕ್ರೀನ್ ಮೇಲೆ ಗಮನಿಸಿದ್ರೆ ಬಾಕ್ಸ್ ಅಲ್ಲಿ ಬಂದಂತಹ ಎಲ್ಲ ಕಂಟೆಂಟ್ ಆದ್ರೆ ಈ ಒಂದು ಜಾಗದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ಎಲ್ಲ ಸೈಡ್ ಇಟ್ಟು ಮೇನ್ ಆಗಿ ಮೊಬೈಲ್ ಅನ್ನು ಓಪನ್ ಮಾಡಿ ನೋಡೋದಾದ್ರೆ ನಮ್ಗಾದ್ರೆ ಮೊಬೈಲ್ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಈ ಒಂದು ಮೊಬೈಲ್ ಮಸ್ತ್ ಆಗಾದ್ರೆ ಇದೆ. ಸೊ ಮೊಬೈಲ್ ನ ಕೇಸ್ ಆಗದೆ ಇಟ್ಕೊಂಡ್ರು ಸಹ ನಿಮ್ಗಾದ್ರೆ ಗ್ರಿಪ್ ಸಿಗುತ್ತೆ ಈ ಒಂದು ಮೊಬೈಲ್ ನಲ್ಲಿ. ಸೊ ಸ್ಮಚಸ್ ಆದ್ರೆ ಅಷ್ಟೊಂದು ಬೇಗ ಬೀಳೋದಿಲ್ಲ ವಿಷಯ. ಈಗ ಮೊಬೈಲ್ ನ ಓಪನ್ ಮಾಡೋಣ. ಸೊ ಈಗ ನಾನು ಮೊಬೈಲ್ ಅನ್ನ ಬೂಟ್ ಅಪ್ ಮಾಡಿ ಬರ್ತೀನಿ. ಬ್ಯಾಕ್ ಸೈಡ್ ನೋಡಿದೀವಿ ಅಂತ ಹೇಳಿದ್ರೆ ನಮಗೆ ಡ್ಯುಯಲ್ ಸೆಟಪ್ ಕ್ಯಾಮೆರಾ ಆದ್ರೆ ನೀಡಿರುವಂತದ್ದು. ಸೊ ಪ್ರೈಮರಿ ಕ್ಯಾಮೆರಾ ಬಂದು 50 MP ಸೋನಿ LYT 600 ಆದ್ರೆ ಯೂಸ್ ಆದ್ರೆ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಪಿಕ್ಚರ್ ಕ್ವಾಲಿಟಿ ಆದ್ರೆ ನಿಮಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈವನ್ ನೈಟ್ ಟೈಮ್ಸ್ ಅಲ್ಲಿ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ ಅಂತ ಹೇಳಿದ್ರು ಸಹ ನಿಮಗೆ ಒಂದು ಡೀಸೆಂಟ್ ಆದಂತಹ ಫೋಟೋಸ್ ಅನ್ನ ಈ ಒಂದು ಡಿವೈಸ್ ಆದ್ರೆ ತೆಗೆದುಕೊಡುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಕ್ಯಾಮೆರಾ ನೋಡಿದ್ರೆ ಅಂತ ಹೇಳಿದ್ರೆ 8 MP ಅಲ್ಟ್ರಾ ವೈಡ್ ಕ್ಯಾಮೆರಾ ಆದ್ರೆ ನೀಡಿರುವಂತದ್ದು. ಸೊ ಹಾಗೆ ಫ್ರಂಟ್ ಕ್ಯಾಮೆರಾ ನೋಡಿದ್ರೆ ಅಂತ ಹೇಳಿದ್ರೆ ಸೊ ಫ್ರಂಟ್ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ 32 MP ಆದ್ರೆ ನೀಡಿರುವಂತದ್ದು. ಫ್ರಂಟ್ ಕ್ಯಾಮೆರಾದಲ್ಲಿ ನೀವು ಅದೇ 4K up to 60 FPS ಅಲ್ಲಿ ಕ್ಯಾಪ್ಚರ್ ಮಾಡಬಹುದು ವಿಡಿಯೋನ. ಸೊ ಇದೊಂದು ಒಳ್ಳೆಯ ವಿಷಯ ಈ ಒಂದು ಮೊಬೈಲ್ ನಲ್ಲಿ. ಅದೇ ರೀತಿ ಬ್ಯಾಟರಿಯ ಬಗ್ಗೆ ಮಾತಾಡೋದಾದ್ರೆ ಒಂದು ಮೊಬೈಲ್ ನಲ್ಲಿ 6400 mAh ಕೆಪಾಸಿಟಿ ಹೊಂದಿರುವಂತಹ ಒಂದು ಮೊಬೈಲ್ ಆದ್ರೆ ಇದಾಗಿರುವಂತದ್ದು. ಅಂದ್ರೆ ನೀವು ಗೇಮ್ ಅನ್ನ ಆಡ್ತೀರಾ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಗೇಮ್ ಅನ್ನ ಆಡಿದ್ರು ಸಹ ಬ್ಯಾಟರಿ ಅನ್ನೋದು ಅಷ್ಟು ಡ್ರೈನ್ ಆಗೋದಿಲ್ಲ. ಹಾಗಾಗಿ ಬಾಕ್ಸ್ ಅಲ್ಲಿ ನಿಮಗೆ 80 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅನ್ನು ಕೊಟ್ಟಿರೋದ್ರಿಂದ ನೀವಾದ್ರೆ ಒಂದು 50 ಮಿನಿಟ್ಸ್ ಅಲ್ಲೇ ನೀವಾದ್ರೆ ಒಂದು 50 to 60 ಮಿನಿಟ್ಸ್ ಅಲ್ಲೇ ಫುಲ್ ಚಾರ್ಜ್ ಅನ್ನ ಹಾಕೊಳ್ಬಹುದು. ಅಂದ್ರೆ 0 ಇಂದ 100% ಆದ್ರೆ ಚಾರ್ಜ್ ಅನ್ನ ಹಾಕೊಳ್ಬಹುದು. ಸೊ ಈ ಒಂದು ಡಿವೈಸ್ ನಲ್ಲಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಡ್ಯುಯಲ್ ಸಿಮ್ ಆದ್ರೆ ಹಾಕೊಳ್ಬಹುದು ನೀವು. ಅದೇ ರೀತಿಯಾಗಿ ಬ್ಲೂಟೂತ್ 5.4 ನ ಒಂದು ಸಪೋರ್ಟ್ ಆದ್ರೆ ನೀಡಿರುವಂತದ್ದು. ಇದರಲ್ಲಿ ನಿಮಗೆ ಹೆಡ್ಫೋನ್ ಜಾಕ್ ಏನು ಸಹ ನೀಡಿಲ್ಲ. ಅಂದ್ರೆ ನೀವಾದ್ರೆ ವೈರ್ಲೆಸ್ ಹೆಡ್ಫೋನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಡಿವೈಸ್ ನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆದ್ರೆ ನೀಡಿರುವಂತದ್ದು. ಸ್ಪೀಕರ್ ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ಸ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ. ಹೇ ಗೈಸ್, ಈಗ IQ Neo 10R ಮೊಬೈಲ್ ನಲ್ಲಿ ತೆಗೆದಂತಹ ಒಂದು ಫೋಟೋ ಸ್ಯಾಂಪಲ್ಸ್ ಅನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅವರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.